ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ರೀ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾವೊಂದು ಬ್ರೈಡಲ್ ಸಾರಿ ಕುಚ್ಚು ಹೆಂಗೆ ಹಾಕೋದು ಅನ್ನೋದನ್ನು ನೋಡೋಣ. ಸೊ ನಾನು ಆ್ಯಸ್ ಯೂಶುವಲ್ 6 ಎಳೆ ದಾರ ತೊಗೊಂಡಿನಿ. 6 ಎಳೆ ದಾರ ತೊಗೊಂಡು ನಾನು ಬಟ್ಟೆಗೆ ಗಂಟು ಮಾಡ್ಕೊಳಕತ್ತೀನಿ. ಬಟ್ಟೆಗೆ ಗಂಟು ಮಾಡ್ಕೊಂಡಾದ್ಮೇಲೆ ನಾನು ಚೈನ್ ಹಾಕ್ಕೊಳಕತ್ತೀನಿ. 3, 4, 5, 6 ಹಿಂಗೆ ನಾನು 6 ಚೈನ್ನ ನಾನು ಹಾಕ್ಕೋತೀನಿ. ಚೈನ್ನ ಹಾಕ್ಕೊಂಡು ಅದಾದಮೇಲೆ ನೆಕ್ಸ್ಟ್ ನಾನು ಮತ್ತೆ ಚೈನ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ನಾನು ನೆಕ್ಸ್ಟ್ ಇದೇ ಲಾಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಯಿಂದ ನಾನು ಬೇಸಿಕ್ ಇಂದ ನಾನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ನಾನು ನೆಕ್ಸ್ಟ್ ವಿಡಿಯೋಗಳೆಲ್ಲ ತುಂಬ ಯೂಸ್ಫುಲ್ ಇರ್ತವೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ನ ಆ್ಯಂಡ್ ಕಮೆಂಟ್ ಮಾಡಿರಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಈ ಡಿಸೈನು. ಸೊ ಈಗ ನಾನು 3ನೇದಾಯಿತು, ಈಗ 4, 5, 5 ಆಯಿತು. ಸೊ ಈಗ ಮತ್ತೆ 6. ಈಗ ನಾವು 6 ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾವು ಲಾಕ್ ಅನ್ನೋದು ಏನೈತಿ ಮಾಡ್ಕೋಬೇಕಾಗ್ತೈತಿ. ಸೊ ಫಸ್ಟು ಬಟ್ಟೆಗೆ ಲಾಕ್ ಮಾಡಿಕೊಂಡು 6 ಸ್ಟಿಚ್ ಹಾಕಿ ಮತ್ತೆ ಲಾಕ್ ಮಾಡಿ ಮತ್ತೆ 6 ಸ್ಟಿಚ್ನ ನಾವು ಹಾಕ್ಕೋಬೇಕಾಗ್ತೈತಿ. ಸೊ ಈಗ ನಾನೊಂದು ಬೀಡನ್ನ ಸೇರ್ಸಕತ್ತೀನಿ. ಸೊ ಬೀಡನ್ನ ಲಾಕ್ ಮಾಡಿಕೊಂಡು ಅದಾದಮೇಲೆ ನಾನು ಬಟ್ಟೆಗೆ ಲಾಕ್ ಮಾಡ್ತೀನಿ. ಸೊ ಹಿಂಗೆ ಬಟ್ಟೆಗೆ ಫಸ್ಟು ಬೀಡ್ ಲಾಕ್ ಮಾಡಿ ಆಮೇಲಿಂದ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಬೇಸಿಕ್ಕಿಂದ ಹೆಂಗೆ ಸಾರಿ ಕುಚ್ಚು ಹಾಕಬೇಕು, ಕ್ರೋಶ ಹೆಂಗೆ ಹಿಡಿಬೇಕು, ಇದೆಲ್ಲ ಬರೋ ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಯಾರು ಕುಚ್ಚು ಕಲಿಬೇಕಂತ ಅಂದ್ಕೊಂಡಿರ್ತಾರೆ ಅವ್ರಿಗೂ ಶೇರ್ ಮಾಡಿರಿ. ಅವ್ರಿಗೂ ಕಲೀಲಿ, ಅವ್ರದ್ದೇ ಓನಾಗಿ ಅವರು ಕೂಡ ಸಾರಿಗೆ ಹಾಕೋಬೋದು. ಸೊ ಈಗ ನಾನು ಮತ್ತೆ ಚೈನ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡೀನಿ. ಸೊ ಈಗ ನಾನು ಮತ್ತೆ 2, 3, 4, 5 ಮತ್ತು 6 ಸೇಮ್ 6 ಚೈನ್ ಸ್ಟಿಚ್ನ ಹಾಕಿ ನಾನು ಮತ್ತೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಮತ್ತೆ ನಾನು ಚೈನ್ ಸ್ಟಿಚ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದನ್ನು ನೀವು ಸ್ಲೋ ಆಗಿ ಹಾಕ್ರಿ. ಇದೇ ಲಾಸ್ಟ್ ನಾನು ಬ್ರೈಡಲ್ ಕುಚ್ಚು ಕೆಲವು ಟೈಮ್ ತನಕ ಇದೇ ಲಾಸ್ಟ್ ವೀಡಿಯೋ. ಅದಾದಮೇಲೆ ಬೇಸಿಕ್ ಸಾರಿ ಕುಚ್ಚು ಹೆಂಗೆ ಹಾಕೋದು ಅನ್ನೋದನ್ನು ನಾನು ವೀಡಿಯೋ ಅಪ್ಲೋಡ್ ಮಾಡಕತ್ತೀನಿ. ಸೊ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಅವ್ರಿಗೂ ಮನೆಯಲ್ಲೇ ಕೂತು ಸಾರಿ ಕುಚ್ಚು ಹೆಂಗೆ ಹಾಕೋದು ಅನ್ನೋದನ್ನು ಕಲಿಬೋದು. ಸೊ ನೆಕ್ಸ್ಟ್ ಬರೋ ವೀಡಿಯೋಗಳು ತುಂಬ ಹೆಲ್ಪ್ಫುಲ್ ಆಗಿರ್ತವೆ. ಸೊ ಪ್ಲೀಸ್ ನೋಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಈಗ ಮತ್ತೆ ನಾನು 6 ಚೈನ್ ಸ್ಟಿಚ್ನ ಹಾಕ್ಕೊಳಕತ್ತೀನಿ. ಸೊ ಒಂದು ಬೀಡ್ ಲಾಕ್ ಹಾಕಿದ್ದಾದ್ಮ್ಯಾಗ ನಾನು 3 ಸತಿ ಈ ರೀತಿಯಾಗಿ ನಾನು ಹಾಕ್ಕೊಂಡೀನಿ ಚೈನ್ ಸ್ಟಿಚ್ಗಳು. ಈಗ ಮತ್ತೆ ಬೀಡ್ ಲಾಕ್. ಸೊ 2 ಸತಿ ಚೈನ್ ಸ್ಟಿಚ್, 1 ಬೀಡು ಮತ್ತು 3 ಸತಿ ಚೈನ್ ಸ್ಟಿಚ್ ಹಾಕಿ 1 ಬೀಡು ಮತ್ತು 2 ಚೈನ್ ಸ್ಟಿಚ್. ಸೊ ಹಿಂಗೆ ನೀವು ಸಾರಿಗೆ ಕಂಟಿನ್ಯೂ ಮಾಡ್ಕೋತಾ ಹೋಗ್ರಿ. ಸ್ಟಾರ್ಟಿಂಗ್ ಮಾತ್ರ 2 ಸತಿ ನಮ್ಗೆ ಚೈನ್ ಸ್ಟಿಚ್ಗಳು ಬರ್ತವೆ. ಅದಾದ್ಮ್ಯಾಗ 3 ಸತಿ ನಾವು ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕಾಗ್ತೈತಿ. ಸೊ ಈಗ ನಾನು ದಾರಾನ ಲಾಕ್ ಮಾಡಿ ನಾನು ಈ ಚೈನ್ ಸ್ಟಿಚ್ ಏನು ಹಾಕಿನಲ್ಲ ಅದಕ್ಕೆ ನಾನು ಲಾಕ್ ಮಾಡ್ಕೊಳಕತ್ತೀನಿ. ಈಗ ನಾನು ಮತ್ತೆ ಚೈನ್ ಸ್ಟಿಚ್ನ ಹಾಕಕತ್ತೀನಿ. ಸೊ ಸೇಮ್ ಅದು ಎಲ್ಲಿಗೆ ಬರ್ತೈತೋ ಅಲ್ಲಿಗೆ 6 ಚೈನ್ ಸ್ಟಿಚ್ಗಳನ್ನ ಹಾಕಿ ನಾನು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ್ದಾದಮೇಲೆ ಮತ್ತೆ ನೆಕ್ಸ್ಟ್ ನಾನು ನೋಡಿ ಹಿಂಗೆ ನಾನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ಸೊ ನಾನು ಈಗ ನಾನು ಚೈನ್ ಸ್ಟಿಚ್ ಏನು ಹಾಕಿದ್ನಲ್ಲ ಅಲ್ಲಿಗೆ ಒಂದು ಲಾಕ್ ಹಾಕೋತೀನಿ. ಈಗ ನಾನು ಲಾಕ್ ಹಾಕಿದ ಪಕ್ಕದಲ್ಲೇ ಚೈನ್ ಸ್ಟಿಚ್ಚಿಗೆ ಒಂದು ಲಾಕ್ ಹಾಕ್ಕೊಂಡು ಅದಾದಮೇಲೆ ಈಗ ನಾನು ತ್ರಿಬಲ್ ಕ್ರೋಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ನಾನು ತ್ರಿಬಲ್ ಕ್ರೋಶ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ನಾನು ಬೀಡ್ ಲಾಕ್ ಮಾಡಿದ್ದು ಏನೈತಲ್ಲ ಅದಕ್ಕೆ ನಾನು ತ್ರಿಬಲ್ ಕ್ರೋಶನ ಮಾಡ್ಕೋತಾ ಹೋಗ್ತೀನಿ. ಸೊ ಹಿಂಗೆ ತ್ರಿಬಲ್ ಕ್ರೋಶನ ಹಾಕ್ತೀನಿ. ಸೊ ಇನ್ನೂ ಒಂದು
ಬರೋ ವೀಡಿಯೋಸ್ಗಳಲ್ಲಿ ಬೇಸಿಕ್ ಲಾಕ್ ಹೆಂಗೆ ಮಾಡಬೇಕು, ಚೈನ್ ಸ್ಟಿಚ್ ಹೆಂಗೆ ಹಾಕಬೇಕು, ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಎಲ್ಲದನ್ನು ನಾನು ಅಪ್ಲೋಡ್ ಮಾಡಕತ್ತೀನಿ. ಸೊ ಮಿಸ್ ಮಾಡಬೇಡ್ರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿರಿ. ಯಾರ್ಯಾರು ಸೀರೆ ಕುಚ್ಚು ಕಲಿಬೇಕನ್ನೋದು ಐತೋ ಅವರು ಗೆ ಈ ವಿಡಿಯೋಗಳನ್ನ ಕಳಿಸ್ರಿ, ಅವ್ರು ಕೂಡ ಯೂಸ್ಫುಲ್ ಆಗ್ತೈತಿ. ಸೊ ಸೇಮ್ ಹಿಂಗೆ ನಾವು ಸೀರೆ ತ್ರಿಬಲ್ ಕ್ರೋಶ ಕುಚ್ಚನ್ನ ಹಾಕೋತಾ ಹೋಗ್ಬೇಕಾಗ್ತೈತಿ. ಹಿಂಗೆ ನಾವು ಕುಚ್ಚುಗಳ್ನ ಹಾಕೋತಾ ಹೋಗ್ಬೇಕಾಗ್ತೈತಿ. ಸೊ ಇದು ತ್ರಿಬಲ್ ಕ್ರೋಶ ಅಂತಾರು. ನಮ್ಗೆ ನೀಡಲ್ ಮೇಲೆ 2 ಸತಿ ದಾರ ಬರಬೇಕು, ಆಮ್ಯಾಗಿಂದ 2ರಾಗ 1 ಮತ್ತು 2ರಾಗ 1 ಹಿಂಗೆ ಹಾಕೋತಾ ಹೋಗ್ಬೇಕಾಗ್ತೈತಿ. ಹಿಂಗೆ ಸೊ ನಾವು ಇದನ್ನು ಫುಲ್ಲಾಗಿ ಹಾಕ್ಕೊಂಡು ಹಿಂಗೆ ಕಾಣ್ತೈತಿ. ಸೊ ಇದನ್ನು ನಾನು ಕಂಪ್ಲೀಟ್ ಮಾಡಿದ ಆದ್ಮ್ಯಾಗ ಈಗ ನಾನು ನೆಕ್ಸ್ಟ್ ಸ್ಟೆಪ್, ಇದು ಬ್ರೈಡಲ್ ಸಾರಿ ಕುಚ್ಚಾಗಿರೋದ್ರಿಂದ ಸ್ಟೆಪ್ಗಳು ಸ್ಟೆಪ್ ಜಾಸ್ತಿ ಇರ್ತಾವೆ. ಸೊ ನೋಡಿರಿ, ಸಿಂಪಲ್ ಇರ್ತೈತಿ, ಬಟ್ ನೀವು ಕೂಡ ಈಸಿಯಾಗಿ ಮನೆಗೆ ಹಾಕೋಬೋದು. ಸೇಮ್ 6 ಎಳೆ ದಾರ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಚೈನ್ ಸ್ಟಿಚ್ ಅದು ಎಲ್ಲಿಗೆ ಬರ್ತೈತೋ ಅಲ್ಲಿಗೆ ನಾವು ಚೈನ್ ಸ್ಟಿಚ್ನ ಹಾಕೋಬೇಕಾಗ್ತೈತಿ. ಚೈನ್ ಸ್ಟಿಚ್ ಹಾಕ್ಕೊಂಡು ಅಲ್ಲಿಗೆ ನಾವು ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾವು ಹಿಂಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದ್ಮ್ಯಾಗ ಈಗ ನಾವು ಇಲ್ಲಿ ನೋಡ್ರಿ ಹಿಂಗೆ ಕಾಣ್ತೈತಿ. ಈಗ ಅಲ್ಲಿ ಬಗಲಾಗ ಏನು ಹೋಲ್ ಐತಲ್ಲ ಅದ್ರೊಳಗಡೆಯಿಂದ ದಾರ ಹಾಕಿ ಹಿಂಗೆ ನಾವು ಸಿಂಗಲ್ ಕ್ರೋಶ ಅಂತಂದ್ರೆ ಲಾಕ್ ಸ್ಟಿಚ್ನ ಹಾಕ್ಕೊಂಡು ಹಿಂಗೆ ಡಬಲ್ ಕ್ರೋಶ ನೋಡ್ರಿ. ಈಗ ಆ ಹೋಲ್ ಏನೈತಲ್ಲ ಆ ಹೋಲ್ನ ಬಿಟ್ಟು ನೆಕ್ಸ್ಟ್ ಹೋಲ್ ಏನೈತೆ, 1 ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ನಾಗ ನೀಡಲ್ ಹಾಕಿ ನಾವು ಡಬಲ್ ಕ್ರೋಶನ ಮಾಡ್ಕೋಬೇಕು. 2ರಾಗ 1 ಮತ್ತು 2ರಾಗ 1. ಈಗ ನಾವು ಏನು ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದೇ ಹೋಲ್ ಒಳಗೆ ನಾವು ಮತ್ತೆ ಇನ್ನೊಂದು ಸತಿ ನೀಡಲ್ ಹಾಕಿ 2ರಾಗ 1 ಮತ್ತು 2ರಾಗ 1 ಹಾಕಿ ಈಗ ದಾರ ಮೇಲ್ ಮಾಡಿ ನಾವೊಂದು ಬೀಡನ್ನ ಹಾಕ್ಕೊಳ್ಳೋಣ. ಸೊ ನೀವು ಯಾವ ಥರ ಬೀಡ್ ಬೇಕಾದರೂ ಹಾಕ್ಬೋದು. ಸೊ ನಾನು ಇಲ್ಲಿ ಈ ರೀತಿ ಗೋಲ್ಡ್ ಬೀಡ್, ಸ್ಮಾಲ್ ಗೋಲ್ಡ್ ಬೀಡನ್ನ ಹಾಕೀನಿ. ನೀವು ಯಾವ ರೀತಿ ಬೇಕಾದರೂ ಬೀಡನ್ನ ಹಾಕ್ಬೋದು. ಹಿಂಗೆ ನಾವು ಬೀಡನ್ನ ಹಾಕ್ಕೊಂಡು ಈಗ ನಾವು ಸೇಮ್ ಈಗ ಬೀಡನ್ನ ಹಾಕಿ ಡಬಲ್ ಕ್ರೋಶ ಮತ್ತೆ ಸ್ಟಾರ್ಟ್ ಮಾಡಬೇಕು. ಈ ಹೋಲ್ ಏನೈತಲ್ಲ ಈ ಹೋಲ್ನ ಪಕ್ಕದಲ್ಲಿ ಅದು ಒಂದು ಹೋಲ್ ಐತಲ್ಲ ಅದೇ ಹೋಲ್ ಒಳಗೇ ಹಾಕಿ ಮತ್ತು ಡಬಲ್ ಕ್ರೋಶನ ಮಾಡಬೇಕಾಗ್ತೈತೆ. ಸೊ ನಾವು ಏನು ಒಂದೇ ಹೋಲಾಗ 2 ಸತಿ ನೀಡಲ್ ಹಾಕಿ ಡಬಲ್ ಕ್ರೋಶ ಮಾಡಿ ಅದಾದಮೇಲೆ ಬೀಡ್ ಹಾಕಿದ್ವಿ. ಬೀಡ್ ಲಾಕ್ ಆದಮೇಲೆ ಮತ್ತೆ ಡಬಲ್ ಕ್ರೋಶನ ಪಕ್ಕದ ಹೋಲ್ನಾಗ ಮಾಡಬೇಕಾಗ್ತೈತಿ. ಸೊ ಅದ್ರಾಗ ಕೂಡ 2 ಡಬಲ್ ಕ್ರೋಶನ ಮಾಡಬೇಕಾಗ್ತೈತಿ. ಸೊ ಹಿಂಗೆ ನಾವು ಮಾಡ್ಕೋಬೇಕಾಗ್ತೈತಿ. ಮಾಡ್ಕೊಂಡಿದ್ದಾದಮೇಲೆ ಡಬಲ್ ಕ್ರೋಶ ಈ ಕಡೆ 2 ಡಬಲ್ ಕ್ರೋಶ, ಮಧ್ಯದಲ್ಲಿ ಬೀಡ್ ಮತ್ತು ಡಬಲ್ ಕ್ರೋಶ ಆ ಕಡೆ ನೆಕ್ಸ್ಟ್ ಹೋಲ್ನಲ್ಲಿ. ಸೊ ಹೀಗೆ ನಾವು ಮಾಡಿಕೊಂಡು ನೋಡಿ, ಇವಾಗ ನೀವು ಕ್ಲಿಯರಾಗಿ ನೋಡಿ. ಹೀಗಾಗಿದ್ದಾದಮೇಲೆ ನೆಕ್ಸ್ಟ್ ಹೋಲ್ ಏನೈತಲ್ಲ ಅಲ್ಲಿಗೊಂದು ಸಿಂಗಲ್ ಕ್ರೋಶ, ಡಬಲ್ ಕ್ರೋಶ ಅಲ್ಲ ಸಿಂಗಲ್ ಕ್ರೋಶ ಹಾಕಿ ಈ ರೀತಿಯಾಗಿ ಮಾಡಾದಮೇಲೆ ಮತ್ತೆ ನಾವು ಅದರ ನೆಕ್ಸ್ಟ್ ಹೋಲ್ನಲ್ಲಿ ಡಬಲ್ ಕ್ರೋಶ. ಸೊ ಇನ್ನೂ ಒಂದು ಸತಿ ಹೇಳ್ತೀನಿ, ಫಸ್ಟ್ ಹೋಲ್ ನಾವು ಲಾಕ್ ಮಾಡಿ ಫಸ್ಟ್ ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲಲ್ಲಿ ಡಬಲ್ ಕ್ರೋಶ ಮಾಡ್ಕೊಬೇಕು. ಮತ್ತು ಅದೇ ಹೋಲಲ್ಲೇ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಮಾಡಿಕೊಂಡು ದಾರ ಮೇಲ್ ಮಾಡಿ ಬೀಡ್ ಹಾಕ್ಕೊಂಡಾದ್ಮ್ಯಾಗ
ನಾವು ನೆಕ್ಸ್ಟ್ ಈ ಬೀಡ್ ಹಾಕಿ ನೆಕ್ಸ್ಟ್ ಹೋಲ್ ಏನೈತಲ್ಲ ಅದರೊಳಗಡೆ ಮತ್ತಿರ್ಗ 2 ಸತಿ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಮಾಡಿದ್ದು ಆದಮೇಲೆ ನೆಕ್ಸ್ಟ್ ಹೋಲ್ ಏನೈತಿ ಅದ್ರೊಳಗೆ ಸಿಂಗಲ್ ಕ್ರೋಶ ಅಂದ್ರೆ ಲಾಕ್ ಸ್ಟಿಚ್ ಹಾಕಬೇಕು. ಇದೇ ಪ್ರೋಸೆಸ್ಸು ನಾವು ಈ ಆರ್ಚ್ ಅಷ್ಟು ಫುಲ್ಲುಗೂ ಹಿಂಗೆ ಮಾಡ್ಕೋತಾ ಹೋಗಬೇಕು. ಸೊ ಸೇಮ್ ಈಗ ಮತ್ತೆ ಬೀಡನ್ನ ತೊಗೊಂಡು ಬೀಡ್ ಹಾಕಿ ಸೇಮ್ ಇದೇ ರೀತಿ ನಾವು ಪ್ರೋಸೆಸ್ ಇರ್ತೈತಿ, ಹೀಗೆ ಮಾಡ್ಕೋತಾ ಹೋಗ್ಬೇಕು. ಈಗ ಒಂದೇ ಹೊಲಗೆ 2 ಡಬಲ್ ಕ್ರೋಶ ಹಾಕಿದ್ವಾ, ದಾರ ತೆಗೆದು ಬೀಡ್ ಹಾಕಿ ಅದರ ನೆಕ್ಸ್ಟ್ ಹೋಲ್ ಏನೈತಲ್ಲ ಅದ್ರಾಗನ ಮತ್ತು ಡಬಲ್ ಕ್ರೋಶನ ಮಾಡ್ಕೋಬೇಕು. ಡಬಲ್ ಕ್ರೋಶ ಮಾಡಿ ಮತ್ತು ಇನ್ನೊಂದು ಡಬಲ್ ಕ್ರೋಶ ಮಾಡಿ ಆಮೇಲೆ ಸಿಂಗಲ್ ಕ್ರೋಶ ಹಾಕಬೇಕು ಅಂದರೆ ಲಾಕ್ ಸ್ಟಿಚ್. ಸೊ ಇದೇ ರೀತಿ ಫ್ಲವರ್ ಗಟ್ಟಲೆ ಕಾಣ್ತೈತಿ. ಸೊ ನೋಡಿರಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಕತ್ತೈತಿ. ಸೊ ಹಿಂಗೆ ನಾವು ಹಾಕೋತಾ ಹೋಗ್ಬೇಕು. ಫೈನಲಾಗಿ ಕುಚ್ಚು ಕಟ್ಟಿದ್ರೆ ಹಿಂಗೆ ಕಾಣ್ತೈತಿ. ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.